ಬ್ರೈನ್ ಸ್ಟ್ರೋಕ್ಗೆ 25 ವರ್ಷದ ಟೆಕ್ಕಿ ಯುವತಿ ಬಲಿಯಾಗಿದ್ದಾಳೆ. ತಾಯಿ ಜೊತೆ ನಗುತ್ತಾ ಮಾತನಾಡ್ತಾ ಇರುವ ಸಂದರ್ಭದಲ್ಲೇ ಆಘಾತ ಎದುರಾಗಿದೆ. ಏಕಾಏಕಿ ಕುಸಿದು ಬಿದ್ದು ಮಾತನಾಡೋಕೆ ಆಗದ ಸ್ಥಿತಿಗೆ ಯುವತಿ ತಲುಪಿತ್ತು. ಬ್ರೈನ್ ಸ್ಟ್ರೋಕ್ಗೆ 25 ವರ್ಷದ ಯುವತಿ ಸಾವಿಗೀಡಾಗಿರೋದು. ತಾಯಿ ಜೊತೆ ಮಾತನಾಡ್ತಾ ಇದ್ಲು. ನಗ್ನಗ್ತಾ ಮಾತಾಡ್ತಾ ಇರೋ ಸಂದರ್ಭದಲ್ಲೇ ಏಕಾಏಕಿಯಾಗಿ ಕುಸಿದು ಬಿದ್ದಿದ್ದಾಳೆ. ಹಾಸನ ಜಿಲ್ಲೆಯ ಶ್ವೇತಾ ಕೆಲಸ ಮುಗಿಸಿ ಮನೆಗೆ ಬಂದಾಗ ಈ ಘಟನೆ ನಡೆದಿದೆ. ಕಳೆದ ಶನಿವಾರ ಆಗಿರೋ ಘಟನೆ. ತಕ್ಷಣ ಹಾಸನದ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆ ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರು ಖಾಸಗಿ ಆಸ್ಪತ್ರೆಗೆ ಶ್ವೇತಾಳನ್ನ ಶಿಫ್ಟ್ ಮಾಡಲಾಗುತ್ತೆ. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಖಾಸಗಿ ಆಸ್ಪತ್ರೆಯಲ್ಲಿ ಶ್ವೇತಾ ಸಾವಿಗೀಡಾಗಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ದುಃಖದ ಮಧ್ಯೆ ಅಂಗಾಂಗ ದಾನಕ್ಕೂ ಕೂಡ ಪೋಷಕರು ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಅಂಗಾಂಗ ಪಡೆಯೋಕೆ ಆಗಲ್ಲ ಅಂತೇಳಿ ಖಾಸಗಿ ಆಸ್ಪತ್ರೆ ವೈದ್ಯರು ಹೇಳಿದ್ರು. ಒಬ್ಬಳೇ ಮಗಳನ್ನ ಕಳೆದುಕೊಂಡು ಹೆತ್ತವರು ಕಂಗಾಲಾಗಿದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ. ಮನೆಯ ಮಗಳು ನಗ್ನಗ್ತಾ ಮಾತಾಡ್ಕೊಂಡಿದ್ಲು. 25 ವರ್ಷ ವಯಸ್ಸಾಗಿತ್ತು ಶ್ವೇತಾಗೆ. ವೃತ್ತಿಯಲ್ಲಿ ಟೆಕ್ಕಿ. ಹಾಗೆಯೇ ತಾಯಿ ಜೊತೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ, ನಗ್ನಕ್ಕೊಂಡು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿದ್ಲು ಆಕೆ. ತಾಯಿ ಜೊತೆ ಮಾತಾಡ್ತಾ ಇದ್ಲು. ಈ ವೇಳೆ ಏಕಾಏಕಿ ಕುಸಿದು ಬಿದ್ದಿದ್ದಾಳೆ. ಅವರು ಒಟ್ಟಿಗೆ ಜಾಯ್ನ್ ಆಗಿದ್ದು ಈ 3 ವರ್ಷ ಆಗಿದೆ ಸೇರ್ಕೊಂಡು. ಶುಕ್ರವಾರ ಎಲ್ಲ ನಮ್ಮ ಜೊತೆ ಚೆನ್ನಾಗೇ ಇದ್ರು. ಅದೇ ಮೊದ್ಲಿಂದನೂ ಒಂದು 3 ಮಂತ್ಸ್ ಇಂದ ಸ್ವಲ್ಪ ತಲೆನೋವು ಅಂತಿದ್ರು. ಬಟ್ ಈ ತರ ಅವ್ರು ಯಾವಾಗ್ಲೂ ಊಟ ಮಾಡಿದ್ರೆ ತಲೆನೋವು ಸರಿ ಆಗ್ಬಿಡುತ್ತೆ, ನಂಗೆ ತಲೆನೋವು ಸರಿ ಆಗುತ್ತೆ ಅಂತ ಅಂತಿದ್ರು. ಅದೇ ಯಾವ ವೀಕೆಲ್ಲ ಬಂದಿದ್ರು, ನಮ್ ಜೊತೆನೆ ಕೆಲಸನ ಮಾಡಿದ್ರು. ಹಬ್ಬ ಇದ್ರು ಅವ್ರು ಊರಿಗೆ ಹೋಗಿ ಜಾತ್ರೆ ಮುಗಿಸ್ಕೊಂಡ್ ಬಂದು ರಜಾ ಹಾಕಿರ್ಲಿಲ್ಲ. ಅವರು ರಜನೆ ತಗೊಂಡಿಲ್ಲ. ಆಕ್ಚುಲಿ ಒಂದೂವರೆ ವರ್ಷದಿಂದನೂ ಕೆಲಸ ಮಾಡ್ತಿದ್ರು. ರಜನೆ ತಗೊಳ್ದಂಗೆ ಕೆಲಸ ಮಾಡ್ತಿದ್ರು.